ವೆರಿ ಇಂಪಾರ್ಟೆಂಟ್ ಆಯ್ತಾ. ಏನಕ್ಕೆ ನಾವು ಕಮ್ಯುನಿಟಿ ಹೇಳ್ತೀವಿ ಅಂತಂದರೆ, ಸ್ಕೂಲಲ್ಲಿ ಎವ್ರಿ ಟೈಮ್ ಸೇ ಯಾರು ಫಸ್ಟ್ ಬಂದರು ಅಂತ. ಬಟ್ ಕಮ್ಯುನಿಟಿಯಾಗಿ ನೀವು ಚೆನ್ನಾಗಿರೋ ಟೀಚರ್ ಇದ್ದು, ಚೆನ್ನಾಗಿರೋ ಸ್ಟೂಡೆಂಟ್ಸ್ ಇದ್ದು, ಚೆನ್ನಾಗಿರೋ ಪೇರೆಂಟ್ ಇದ್ದರೆ ಮಾತ್ರ ಅದು ಒಳ್ಳೆಯ ಸ್ಕೂಲು. ಬರೀ ಟೀಚರ್ಸ್ ಚೆನ್ನಾಗಿದ್ರು ಸ್ಕೂಲ್ ಚೆನ್ನಾಗಾಗಲ್ಲ. ಆ ಸ್ಟೂಡೆಂಟ್ಸು ಅದೇ ತಕ್ಕ ಲೆವೆಲ್ಗೆ ಅವ್ರನ್ನ ಡೆವಲಪ್ ಮಾಡಬೇಕು. ಸೊ ಹಾಗಾಗಿ ಕಮ್ಯುನಿಟಿ ಬಿಕೇಮ್ ಅ ಹ್ಯೂಜ್ ಪಾರ್ಟ್. ಆ್ಯಂಡ್ ನಂಗೆ ಇನ್ನೊಂದು ಏನು ಅನಿಸ್ತು ಅಂದರೆ, ಇವತ್ತು ಈ ಸೋಷಿಯಲ್ ಮೀಡಿಯಾ ವಾಟ್ಸ್ಯಾಪ್ ಎಲ್ಲ ಬಂದಮೇಲಿಂದ ಸ್ಕೂಲ್ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಡಿಸ್ಕಸ್ ಆಗೋದೇ ಜಾಸ್ತಿ. ಸೊ ಪೇರೆಂಟ್ಸ್ಗೆ ಬರೀ ನನ್ನ ಮಗಳ ಸ್ಕೂಲ್ ಮಾತ್ರ ಅಲ್ಲ ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಬಟ್ ನನ್ನ ಸ್ಕೂಲು ಅಪೋಲೋ ಅಂತ ಅನಿಸ್ಬೇಕಲ್ಲ. ಸೊ ಅದಕ್ಕೆ ಕಮ್ಯುನಿಟಿ ಬಿಲ್ಡಿಂಗ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಸ್ಕೂಲಲ್ಲಿ ನೀವು ನೋಡಿದ್ರೆ ಎಷ್ಟೋ ಜನ ಪೇರೆಂಟ್ಸ್ನ ನಾವು ಆ್ಯನ್ಯುವಲ್ ಡೇಗೆ ಆಗಿರ್ಬೋದು, ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಈವನ್ ಸ್ಯಾಟರ್ಡೇ ಸಂಡೇಸ್ ಆಗಿರ್ಬೋದು, ಸ್ಪೋರ್ಟ್ಸಿಗೆ ಕರಿತೀನಿ, ಪೇಂಟಿಂಗಿಗೆ ಕರಿತೀನಿ, ಕಾರ್ನಿವಲ್ಗೆ ಕರಿತೀನಿ. ಸೊ ಪೇರೆಂಟ್ಸಿಗೆ ಅನಿಸುತ್ತೆ ನನ್ನ ಸ್ಕೂಲ್ ಇದು, ನನ್ನ ಮಗು ಸ್ಕೂಲ್ ಒಂದೇ ಅಲ್ಲ ಅಂತ. ಸೊ ದಟ್ ಈಸ್ ವೇರ್ ಕಮ್ಯುನಿಟಿ ಬಿಲ್ಡಿಂಗ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನೀವು ನಂಗೆ ಫೀಸ್ ಕೊಡ್ತಾ ಇದ್ದೀರಾ, ನಾನು ಆ ಫೀಸ್ಗೆ ನಿಮ್ಮ ಮಗುಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಲ್ಲ. ಸೊ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀರಾ, ನಾವು ಒಟ್ಟಿಗೆ ಹೆಂಗೆ ಒಂದು ಅಪೋಲೋ ಕಮ್ಯುನಿಟಿ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್.